ಪ್ರವಾಸದ ಬಗ್ಗೆ ಹೇಳಿ. ತುಂಬಾ ಚೆನ್ನಾಗಿತ್ತು. ಹೇಳಿ, ಜೋರಾಗಿ ಹೇಳಿ. ತುಂಬಾ ಚೆನ್ನಾಗಿತ್ತು ರೀ. ಆಯ್ತಾ? ಊಟ ತಿಂಡಿ ತುಂಬಾ ಚೆನ್ನಾಗಿದೆ. ನಾವು ಸ್ಪೆಷಲ್ ಆಗಿ ಏನು ನೀವು ಟೈಮ್ ಕೊಟ್ಟಿದ್ದೀರಲ್ಲ ದರ್ಶನಕ್ಕೆ, ನಾವು ಬಂದಿರೋದು ದರ್ಶನಕ್ಕೆ. ಓಕೆ. ಟೈಮ್ ಕೊಟ್ಟಲ್ಲ, ನಮ್ಮ ಟೈಮ್ಗೆ ನೀವು ಅನ್ಸಿಸ್ಕೊಂಡು ಸರ್ ನಮಸ್ತೆ, ಹೇಳಿ ಸರ್. ರಾಮಕೃಷ್ಣ ಅವರು ಈ ಟ್ರಿಪ್ಪನ್ನ ಬಹಳ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಊಟ ಉಪಚಾರ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ದೇವರ ದರ್ಶನ ಮಾಡಿಸಿದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸು. ಒಳ್ಳೆ ರೂಮ್ ಮತ್ತೆ ಒಳ್ಳೆ ರೂಮ್ಸು ಎಲ್ಲ ಅವೈಲೇಬಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು. ನಾವು ತುಂಬಾ ವಂದನೆಗಳು. ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ. ತಮ್ಮಣ್ಣಗೌಡರು ಅಂತ ಹೇಳಿ. ಅನುಗ್ರಹ ಯಾತ್ರೆ ಬಂದು ಪ್ಯಾಕೇಜ್ ಮಾಡೋದು ತುಂಬಾ ಚೆನ್ನಾಗಿದೆ. ಎಲ್ಲ ಟ್ರಿಪ್ ಕರ್ಕೊಂಡೋಗಿ ಎಲ್ಲ ತೋರ್ಸ್ಕೊಂಡ್ ಬರೋದಲ್ದೇ ಊಟ ತಿಂಡಿ ಎಲ್ಲ ಸಕ ಚೆನ್ನಾಗಿ ಮಾಡಿದ್ದಾರೆ. ರೂಮ್ಸ್ ಒಳ್ಳೆ ರೂಮ್ಸ್, AC ರೂಮ್ಸ್ ಕೊಟ್ಟಿದ್ದಾರೆ. ಅನುಗ್ರಹ ಯಾತ್ರೆಗೆ ಗುಡ್ ಲಕ್. ಓಕೆ ಮೇಡಮ್, ಹೇಳಿ. ತುಂಬ ಖುಷಿ ಆಯಿತು. ಓಕೆ. ಎಲ್ಲ ಚೆನ್ನಾಗಿದೆ, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಇದೇ ಯಾತ್ರೆಗೆ ಬರಬೇಕು ಅನ್ನೋದು. ಸರ್ ನಮಸ್ತೆ, ಹೇಳಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ಹೇಳಿ. ಫಸ್ಟಲ್ಲಿ ಬಂದಾಗ ನಮ್ಗೆ ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ವಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಈ 3 ದಿವಸ ಯಾವ ಥರ ಕಳೆದೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂಥರ ತುಂಬ ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ಊಟ ತಿಂಡಿ ಆಗಲಿ ಪ್ರತಿಯೊಂದು ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಅಂತ ನಾವು ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಕೂಡ ಇದ್ದೀವಿ. ಬೇರೆ ಕಡೆ ಆಗ್ತಿರಂತ ಪಕ್ಕ ಸೂಪರ್ ಆಗಿದೆ. ಮೇಡಮ್ ಹೇಳಿ. ನನ್ನ ಹೆಸರು ಚಂದ್ರಕಲಾ. ಅನುಗ್ರಹ ಯಾತ್ರಾ ಅಂತ ನಾನು ಫಸ್ಟ್ ಟೈಮ್ ಬಂದಿರೋದು. ಇದಂತೂ ತುಂಬ ಸೂಪರಾಗಿ ನಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಊಟ ಉಪಚಾರ ಆಗಲಿ, ನಮಗೆ ದರ್ಶನಕ್ಕಾಗಲಿ ಎಷ್ಟು ಬೇಗ ದರ್ಶನ ಮಾಡಿಸ್ಕೊಟ್ರು. ಎಲ್ಲ ಕಡೆನೂ ಅಷ್ಟು ಪ್ಲೇಸಸ್ಸು ಕವರ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಕೂಡ ನಾವು ಅನುಗ್ರಹ ಯಾತ್ರೆನ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಪ್ಯಾಕೇಜಲ್ಲಿ ಬರ್ತೀವಿ. ಓಕೆ, ಥ್ಯಾಂಕ್ ಯು.